ಸೊ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಕಶ್ಯಪ್ ಸರ್. ನೀವು ಹೇಳ್ತಿದ್ರಿ ಬರಹಗಾರರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ಯಾರ್ಯಾರ ಪ್ರಭಾವ ಬೀರಿದ್ರು ಅಂತ. ಸೊ ಈಗ ನೀವು ನಡ್ಸ್ಕೊಂಡು ಹೋಗ್ತಿರೋಂತ ಬಿಂಬ ಬಗ್ಗೆ ಪರಿಚಯ ಮಾಡ್ಕೊಡಿ. ಓಕೆ, ವಿಜಯನಗರ ಬಿಂಬ ಆಕ್ಚುಲಿ ಪ್ರಾರಂಭ ಆಗಿ 30 ವರ್ಷ ಆಗಿದೆ. 30 ವರ್ಷದಿಂದ ಸತತವಾಗಿ ನಾವು ಕೆಲಸ ಮಾಡ್ತಾ ಬಂದಿದ್ವಿ. ಎಸ್ ಮೂರ್ತಿ ಅವರು ಇಲ್ಲ, ಇದು ಒಂದೇ ಕಡೆ ಇದ್ರೆ ಸಾಲದು, ಬೇರೆ ಬೇರೆ ಕಡೆಗಳಲ್ಲಿ ಆಗ್ಬೇಕು ಅಂತ ಹೇಳಿ ಶೋಭಾ ವೆಂಕಟೇಶ್ ಅವರ ನೇತೃತ್ವದಲ್ಲಿ ವಿಜಯನಗರ ಬಿಂಬ ಅಂತ ಪ್ರಾರಂಭ ಮಾಡಿದ್ರು. ಮಕ್ಕಳ ವಿಭಾಗ ಪ್ರಾರಂಭ ಆಯ್ತು. ಮಕ್ಕಳ ವಿಭಾಗ ಪ್ರಾರಂಭ ಆದಾಗ ನಾವು ಸಮ್ಮರ್ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ವಿ, ಮತ್ತೆ ರಂಗಶಾಲೆ, ಮಕ್ಕಳ ರಂಗಶಾಲೆಯನ್ನ ಮಾಡ್ತಾ ಇದ್ವಿ. ಪ್ರತಿ ಶನಿವಾರ ಸೇರ್ಕೊಂಡು ಎಲ್ಲ ಮಕ್ಕಳಿಗೆ ರಂಗ ತರಬೇತಿ ಕೊಟ್ಟು ಅವ್ರ ಕೈಲಿ ನಾಟಕ ಮಾಡಿಸೋದು, ಈ ತರದ್ದು. ಅದರಲ್ಲಿ ಬೇರೆ 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 ತರದ ಆಯಾಮಗಳನ್ನ ತರೋದಕ್ಕೂ ನಾವು ಪ್ರಯತ್ನ ಪಟ್ಟಿದ್ವಿ. ಈಗ ಫಸ್ಟ್ ಮಕ್ಕಳ ವಿಭಾಗದೇ ಹೇಳ್ತೀನಿ, ಅದಕ್ಕೆ 30 ವರ್ಷ ಆಗಿದೆ. ಅದರಲ್ಲಿ ನಾವು ಮಾಡೋದು ಏನು ರಂಗ ತರಬೇತಿ ಕಾರ್ಯಾಗಾರ, ಅದು ಬೇಸಿಗೆಯಲ್ಲಿ ನಡೆಯುತ್ತೆ. ಅದಾದ್ಮೇಲೆ 8 ತಿಂಗಳ ಕೋರ್ಸ್, ಪ್ರತಿ ಶನಿವಾರದ ರಂಗಶಾಲೆ. ಈ 8 ತಿಂಗಳ ಯಾವುದು ರಂಗ ಕಾರ್ಯಾಗಾರ ಬೇಸಿಗೆಯಲ್ಲಿ ನಡೆಯೋದ್ರಲ್ಲಿ ಬರೀ ನಾಟಕ ಇರೋದಿಲ್ಲ. ಅದರಲ್ಲಿ ನಾಟಕದ ಎಲ್ಲಾ ಆಯಾಮಗಳಾದ ಸಂಗೀತ, ನೃತ್ಯ ಎಲ್ಲದರದ್ದು ತರಗತಿಗಳು ನಡೆಯುತ್ತೆ. ಬೇರೆ ಬೇರೆಯವರು ಬಂದು ತರಗತಿಗಳನ್ನ ತಗೊಳ್ತಾರೆ. ಅದಾದ್ಮೇಲೆ ಅವ್ರ ಕೈಲಿ ಒಂದು ನಾಟಕ ಮಾಡಿಸ್ತೀವಿ, ಒಂದು ಮೇಜರ್ ಪ್ರೊಡಕ್ಷನ್ ನಾಟಕ ಬರೆಸ್ತೀವಿ, ಆಡಿಸ್ತೀವಿ. ಸೊ ಬೇರೆ ಬೇರೆ ನಿರ್ದೇಶಕರುಗಳು ಬಂದು ಮಾಡ್ತಾರೆ. ಸೊ ಇದು ಅದರ ಮೆಜಾರಿಟಿ ನಾನು, ಡಾಕ್ಟರ್ ಸುಷ್ಮಾ ಮತ್ತೆ ಡಾಕ್ಟರ್ ಬೃಂದಾ, ನಾವುಗಳು ಹೆಚ್ಚು ಇದು ಮಾಡ್ತೇವೆ. ಇದಲ್ಲದೆ ನಾವು ಮೀಡಿಯಾ, ಆ 15 ದಿನದ ಕಾರ್ಯಾಗಾರದಲ್ಲಿ ಮೀಡಿಯಾ ಹಬ್ಬ ಅಂತ ಮಾಡ್ತೀವಿ. ಅದರಲ್ಲಿ ಮೀಡಿಯಾದಲ್ಲಿ ಏನೇನಿದೆ, ಒಂದು ಪಬ್ಲಿಕ್ ಸರ್ವಿಸ್ ಆಡ್ ಅಂದ್ರೆ ಏನು, ಅದನ್ನ ಹೇಗ್ ಮಾಡೋದು, ಶಾರ್ಟ್ ಫಿಲ್ಮ್ ಏನು, ಎಡಿಟಿಂಗ್ ಅಂದ್ರೆ ಏನು, ಈ ತರದನ್ನ ಮಕ್ಕಳಿಗೆ ಹೇಳ್ಕೊಡುವಂತದ್ದಾಗ್ಬೋದು. ಅದು ಪ್ರಶ್ನಾರ್ಥ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಪ್ರಶ್ನಾರ್ಥದಲ್ಲಿ ಯಾರೋ ಒಬ್ಬರು ಸೆಲೆಬ್ರಿಟಿನ ಕರೆದು ಅವ್ರನ್ನ ಮಕ್ಕಳು ಪ್ರೆಸ್ ರಿಪೋರ್ಟರ್ಸ್, ಪುಟಾಣಿ ಮಕ್ಕಳ ಚೊಟಾಣಿ ಪತ್ರಿಕಾಗೋಷ್ಠಿ ಅಂತ, ಸೊ ಅದರಲ್ಲಿ ಪತ್ರಿಕಾಗೋಷ್ಠಿ ತರ ಒಂದು ಕಾರ್ಯಕ್ರಮ ಆಗುತ್ತೆ. ಅದಲ್ಲದೆ ಸಾಹಿತ್ಯ ಅಭಿರುಚಿ ಮೂಡ್ಬೇಕು ಅಂತ ಹೇಳಿ ನಾವು ಮಕ್ಕಳಲ್ಲಿ ಮಕ್ಕಳ ಕವಿ ಮೇಳ ಮಾಡ್ತೀವಿ. ಅವರೇ ನಾಟಕಗಳು, ಅವರೇ ಕವನಗಳನ್ನ ಬರೆದು ಅದನ್ನ ಯಾರೋ ಒಬ್ರು ಅಧ್ಯಕ್ಷರನ್ನ ಕರೆದಿರ್ತೀವಿ. ಬೇರೆ ಬೇರೆಯವ್ರು ಬಂದಿದ್ದಾರೆ, ಪ್ರತಿಭಾನಂದ ಕುಮಾರ್ ಅವ್ರು ಬಂದಿದ್ದಾರೆ, NS ಲಕ್ಷ್ಮೀನಾರಾಯಣ ಭಟ್ ಬಂದಿದ್ದಾರೆ, HSV ಅವ್ರು ಬಂದಿದ್ದಾರೆ. ಎಲ್ಲರೂ ಬಂದು ಮಕ್ಕಳ ಕವನದ ಬಗ್ಗೆ ಅವ್ರಿಗೆ ಏನ್ ಅನ್ನಿಸ್ತು ಮಕ್ಕಳು ವಾಚಿಸ್ತಾರೆ. ಪ್ರತಿ ಸಲ ಏನಿಲ್ಲ ಅಂದ್ರೂ 30 ರಿಂದ 40 ಜನ ಮಕ್ಕಳು ಕವನಗಳನ್ನ ಬರ್ಕೊಂಡ್ಬಂದು ಆ ಕವಿ ಮೇಳದಲ್ಲಿ ಓದ್ತಾರೆ, ಆ ಶಿಬಿರದಲ್ಲಿ ಇರುವಂತ ಮಕ್ಕಳು. ಸೊ ಸಾಹಿತ್ಯಾಸಕ್ತಿ ಮೂಡಿಸುವಂತ ಕೆಲಸ ಅಲ್ಲಿ ನಾವು ಮಾಡ್ತೀವಿ. ಮಕ್ಕಳ ಕವಿ ಮೇಳ ಅಲ್ಲದೆ ನಾವು ಒಂದು ಪೋಷಕರು, ಮಕ್ಕಳು ಮತ್ತೆ ಪ್ಯಾನಲಿಸ್ಟ್ ಇಟ್ಬಿಟ್ಟು ಅಲ್ಲೊಂದು ಸಂವಾದ ಅಂತ ಮಾಡ್ತೀವಿ, ನಮ್ಮ ಮಾತು ಸಂವಾದ ಅಂತ. ಅದರಲ್ಲಿ ಬೇರೆ ಬೇರೆ ತರದ ಮನೋವೈಜ್ಞಾನಿಕವಾಗಿರ್ಬೋದು, ಅಥವಾ ಇವತ್ತಿನ ಸೋಷಿಯಲ್ ಯಾವ ಸೊಸೈಟಿನಲ್ಲಿ, ಸಮಾಜದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಿದೆ ಅದನ್ನ ತಿದ್ದೋದ್ರ ಬಗ್ಗೆ ಇರ್ಬೋದು, ಈ ತರದ ಅಥವಾ ಪೇರೆಂಟಿಂಗ್ ಇರ್ಬೋದು, ಈ ತರದ ವಿಷಯಗಳನ್ನ ಇಟ್ಕೊಂಡು ಒಂದು ಸಂವಾದ ಮಾಡ್ತೀವಿ. ಆಮೇಲೆ ಕೊನೆಯಲ್ಲಿ ಒಂದು ನಾಟಕ ಮಾಡ್ತೀವಿ. ಅದಾದ್ಮೇಲೆ ಕಾಂಪಿಟೇಷನ್ ಮಾಡ್ತೀವಿ, ಕ್ವಿಜ್ ಕಾಂಪಿಟೇಷನ್, ರಸಪ್ರಶ್ನೆ ಇರುತ್ತೆ, ಪೇಂಟಿಂಗ್ ಕಾಂಪಿಟೇಷನ್, ಸಿಂಗಿಂಗ್ ಕಾಂಪಿಟೇಷನ್, ಆಕ್ಟಿಂಗ್ ಕಾಂಪಿಟೇಷನ್. ಕೊನೆಯಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ಕಳಿಸ್ತೀವಿ. ಇದು 15 ದಿನದಲ್ಲಿ ನಡೆಯೋದು. ಇದನ್ನ ನಾವು 30 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಇದಲ್ಲದೆ ಶನಿವಾರದ ರಂಗಶಾಲೆ ಅಂತ ಬಂದ್ರೆ ಪ್ರತಿ ಶನಿವಾರ 4:30 ರಿಂದ 6:30 ಮಕ್ಕಳಲ್ಲಿ ಬರ್ತಾರೆ, ಬೇರೆ ಬೇರೆ ರಂಗಭೂಮಿಯ ಇದೆಲ್ಲ ಕಲಿತಾರೆ. 2 ತಿಂಗಳಿಗೊಮ್ಮೆ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ. ಮೊದಲನೇದು ಚಿತ್ರಕಥನ ಅಂತ. ಚಿತ್ರಕಥನ ಅಂದ್ರೆ ಅವ್ರಿಗೊಂದು ಕಥೆನೋ ಅಥವಾ ಕವನನೋ ಸಾಹಿತಿಗಳ ಪರಿಚಯ ಮಾಡಿಸಿ ಅವ್ರಿಗೆ ಹೇಳ್ತೀವಿ. ಆ ಸಾಹಿತ್ಯ ಕೃತಿನ ಇಟ್ಕೊಂಡು ಅವರೊಂದು ಕಲಾಕೃತಿಯನ್ನ ರಚಿಸ್ತಾರೆ. ಸಾಂಘಿಕವಾಗಿ ಸೇರಿ ಒಂದು ದೊಡ್ಡ 6x ಆ ತರದ ಕಲಾಕೃತಿಗಳನ್ನ ರಚಿಸ್ತಾರೆ. ಒಂದು ಗುಂಪು ಮಾಡಿದ ಕಲಾಕೃತಿಯನ್ನ ಇನ್ನೊಂದು ಗುಂಪು ಕೊಡ್ತೀವಿ. ಅವ್ರಿಗೆ ಅದ್ ಏನ್ ಸಬ್ಜೆಕ್ಟ್ ಏನು ಗೊತ್ತಿರಲ್ಲ, ಅವರು ಆ ಕಲಾಕೃತಿನ ಇಟ್ಕೊಂಡು ಒಂದು ಕತೆ ಕಟ್ತಾರೆ. ಅದನ್ನ ಒಂದು ಕಥನದ ಫಾರ್ಮ್ಯಾಟ್ ನಲ್ಲಿ ಅವರು ಅದನ್ನ ಪ್ರದರ್ಶನ ಮಾಡ್ತಾರೆ. ಇದು 2 ತಿಂಗಳ ಕಾರ್ಯಕ್ರಮದಲ್ಲಿ ಮೊದಲನೇದು. ಎರಡನೇದು ತುಂಬಾ ವಿಶಿಷ್ಟವಾದ್ದು ಅಂದ್ರೆ ಬೊಂಬೆ ಹಬ್ಬ. ಬೊಂಬೆ ಹಬ್ಬ ಅಂದ್ರೆ ಮಕ್ಕಳು ತಾವೇ ನಾಟಕವನ್ನ ರಚಿಸಿ, ನಿರ್ದೇಶಿಸಿ, ಅವರೇ ಗೆಸ್ಟ್ಗಳನ್ನ ಕರೆದು ನಡೆಸಿಕೊಡುವಂತ 2 ಅಥವಾ 3 ದಿನದ ನಾಟಕೋತ್ಸವ. ಸೊ ಒಂದು 10 ನಾಟಕಗಳಾಗ್ತವೆ. ಆ ನಾಟಕಗಳಲ್ಲಿ ಕಾಂಪಿಟೇಷನ್ ಇರುತ್ತೆ, ಜಡ್ಜಸ್ ಬರ್ತಾರೆ, ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ. ಅದು ಬೊಂಬೆ ಹಬ್ಬ. ಕೊನೆಯಲ್ಲಿ ಒಂದು ಮೇಜರ್ ಪ್ರೊಡಕ್ಷನ್ ತಗೋತೀವಿ. ಈ ಜನವರಿ 9ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ 2 ನಾಟಕಗಳಾಗ್ತಾ ಇದೆ. ಒಂದು ಕಾಪಿ ಚಟ್ ಕಳ್ಳೆಕಾಯಿ ಅಂತ, ಇನ್ನೊಂದು ಹಂಬಲ್ಪುರ ಅಂತ. 2 ನಾನೇ ಬರೆದಿರೋದು. ಸೊ ಅದಾಗ್ತಾ ಇದೆ. ಇದಿಷ್ಟು ಮಕ್ಕಳ ವಿಭಾಗದ್ದಾದರೆ ಹಿರಿಯರ ವಿಭಾಗ ಇದೆ. ಇದು ಪ್ರಾರಂಭ ಆಗಿ ಒಂದು 14 ವರ್ಷ ಆಗಿದೆ.
1 ವರ್ಷದ ಡಿಪ್ಲೊಮಾ ಇದ್ ಮಾಡ್ತೀವಿ. ಅದು ಶನಿವಾರ ಮತ್ತು ಭಾನುವಾರದತ್ತು ತರಗತಿಗಳಿರುತ್ತೆ. ಬೇರೆ ಬೇರೆಯವರು ಸುರೇಶ್ ಅಂಗಳ್ಳಿ ಅವರು ಅಥವಾ ಬೇರೆ ಬೇರೆ ರಂಗ ದಿಗ್ಗಜರೆಲ್ಲ ರಾಜಾರಾಮ್ ಅವ್ರಾಗ್ಬೋದು, ಕನ್ನರ್ಪಾಡಿ ಅವ್ರಾಗ್ಬೋದು, ಅಥವಾ ಅರುಣ್ ಮೂರ್ತಿ ಲೈಟಿಂಗ್ಗೆ, ಅಥವಾ ಮಂಜುನಾರಾಯಣ್ ಸರ್ ಆಗ್ಬೋದು, ಈ ತರ ಬೇರೆ 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 ಅವರು ಬಂದು ಇಲ್ಲಿನ ಯುವಕರಿಗೆ ಯುವತಿಯರಿಗೆ ತರಗತಿಗಳನ್ನ ತಗೋತಾರೆ. ಅವರಿಗೆ ಇದಿರುತ್ತೆ, ಏನು 2 ಕ್ಲಾಸ್ ರೂಮ್ ಪ್ರೊಡಕ್ಷನ್ ಮಾಡ್ತೀವಿ. ಅಂದ್ರೆ ಬಂದಿರುವಂತ ವಿದ್ಯಾರ್ಥಿ ವರ್ಗದಲ್ಲಿ ಈಗ 10 ಜನ ಇದ್ರೆ 5 ಜನ ಆಕ್ಟ್ ಮಾಡ್ತಾರೆ ಮೊದಲನೇದ್ರಲ್ಲಿ, ಇನ್ನ 5 ಜನ ಬ್ಯಾಕ್ ಸ್ಟೇಜ್ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಪ್ರೊಡಕ್ಷನ್ ಅಲ್ಲಿ ಇವ್ರ 5 ಜನ ಆಕ್ಟ್ ಮಾಡಿದ್ರೆ ಇವ್ರ 5 ಜನ ಬ್ಯಾಕ್ ಸ್ಟೇಜ್ ಮಾಡ್ಬೇಕು. ಈ ತರದೊಂದು, ಅಂದ್ರೆ ರಂಗಭೂಮಿ ಅಂದ್ರೆ ಬರೀ ನಟನೆ ಅಲ್ಲ. ಎಷ್ಟೋ ಜನ ಬರೀ ಆಕ್ಟಿಂಗ್ ಕ್ಲಾಸ್ ಅನ್ಕೊಂಡ್ ಬರ್ತಾರೆ. ಇದು ಆಕ್ಟಿಂಗ್ ಕ್ಲಾಸ್ ಅಲ್ಲ, ಇದು ಟೋಟಲ್ ಥಿಯೇಟರ್ ಇನ್ ಟೋಟಲ್ ಆಗಿ ನೀವು ಕಲಿಬೇಕಂದ್ರೆ ಇಲ್ಲಿಗೆ ಬನ್ನಿ ಅಂತ ನಾವು ಹೇಳ್ತೀವಿ. ಅದಲ್ಲದೆ ಅವ್ರಿಗೆ ಹೇಳ್ತೀವಿ ಏನದು ಎಕ್ಸಾಮ್ ಇರುತ್ತೆ, ಈ ತರದ್ದೆಲ್ಲಾನು ಕೊನೆಯಲ್ಲಿ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ್ಮೇಲೆ ಅವರಿಗೆ ಮೇಜರ್ ಪ್ರೊಡಕ್ಷನ್ ಇರುತ್ತೆ. ಮೇಜರ್ ಪ್ರೊಡಕ್ಷನ್ ಆದ್ಮೇಲೆ ಅವರಿಗೆ ಘಟಿಕೋತ್ಸವ ಮಾಡಿ ಅವರಿಗೆ ಮಾರ್ಕ್ಸ್ ಕಾರ್ಡು ಮತ್ತೆ ಸರ್ಟಿಫಿಕೇಟು ಎಲ್ಲವನ್ನ ಕೊಟ್ಟು ಕಳಿಸ್ತೀವಿ. ಇದು ನಮ್ಮ ವಿಜಯನಗರ ಬಿಂಬದ ಮಕ್ಕಳ ವಿಭಾಗ ಮತ್ತು ಹಿರಿಯರ ವಿಭಾಗ ನಿರಂತರವಾಗಿ 30 ವರ್ಷಗಳಿಂದ ನಡೀತಿರುವಂತ ಕಾರ್ಯಕ್ರಮಗಳು. ಇದಲ್ಲದೆ ಹಲವಾರು ನಾಟಕೋತ್ಸವಗಳಿಗೆ ಹೋಗ್ತೀವಿ, ಮತ್ತೆ ತಿರುಗಾಟ ತರ ಬೇರೆ ಈ ಕಡೆಗೆ ಹೋಗಿ ಮಾಡುವಂತದ್ದಾಗ್ಬೋದು. ಅದಲ್ಲದೆ ಬೇರೆ ಬೇರೆ ಇದು ಬರುತ್ತೆ. ಈಗ ಯಾವ್ದೋ ಒಂದು ಇದು ಏನು ನಾಟಕ ಬೆಂಗಳೂರಲ್ಲಿ ಮೊನ್ನೆ ಅನೂಹ್ಯ ಅಂತ ಒಂದು ನಾಟಕ ಮಾಡಿದ್ವಿ, ನಾನೇ ಬರೆದು ನಿರ್ದೇಶನ ಮಾಡಿದ್ದೆ. ಅದಲ್ಲದೆ ಮೊನ್ನೆ ಇವರು ಪೊಲೀಸ್ ಇಲಾಖೆಯವರು ಇದು ಮಾಡಿದ್ರು, ಅಪರಾಧ ತಡೆ ಮಾಸಾಚರಣೆಗೆ ನೀವೇನಾದ್ರು ಒಂದು ನಾಟಕ ಮಾಡ್ಕೊಡಿ ಅಂತ ಕೇಳಿದ್ರು. ಸೊ ಅವ್ರಿಗೆ ಹೋಗಿ ಮಾಡ್ಕೊಟ್ವಿ. ಈ ತರ ಅಂದ್ರೆ ಬೇರೆ 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 ಪ್ರಾಜೆಕ್ಟ್ಗಳು ಬರ್ತವೆ. ಯಾವ್ದು ನೋಡ್ಕೊಂಡು ನಾವು ಮಾಡ್ಬೋದು ಅದನ್ನ ನಾವು ಮಾಡ್ತಾ ಬಂದಿದ್ವಿ. 30 ವರ್ಷಗಳಿಂದ ಸತತವಾಗಿ ರಂಗಭೂಮಿಲಿ ಈ ರೀತಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ವಿ. ಖುಷಿ ಆಯ್ತು ಸರ್. 30 ವರ್ಷ ಅಂದ್ರೆ ಸಾಮಾನ್ಯದ ಮಾತಲ್ಲ ಸರ್. ಹಿಂಗೆ ಆಗ್ಲೇ ಎಪಿಸೋಡ್ ಅಲ್ಲಿ ಹೇಳಿದ್ರಿ 3ನೇ ವಯಸ್ಸಿಂದ 100ನೇ ವಯಸ್ಸಿನವರೆಗೂ ಎಲ್ರಿಗೂ ಅವಕಾಶ ಇದೆ ಇಲ್ಲಿ ಅಂತ. ಸೊ ರಂಗಭೂಮಿ ಸಮಾಜಕ್ಕೆ ಕೊಡುವಂತ ಕೊಡುಗೆಗಳ ಬಗ್ಗೆ ನೀವು ಏನ್ ಮಾತಾಡ್ತೀರಿ, ಏನಂತ ಅನ್ಸುತ್ತೆ? ನೋಡಿ ಸರ್, ಎಲ್ಲಿ ರಂಗಭೂಮಿ ಸಶಕ್ತವಾಗಿದೆ, ನಳನಳಿಸ್ತಾ ಇದೆ, ಜೀವಂತವಾಗಿರುತ್ತೋ ಆ ಸಮಾಜ ನಿಜವಾಗ್ಲೂ ಖುಷಿಯಾಗಿರುತ್ತೆ. ಮತ್ತೆ ಯಾಕೆಂದ್ರೆ ರಂಗಭೂಮಿ ನನ್ನ ಪ್ರಕಾರ ಅದು ಮಾಡೋ ಕೆಲಸನೇ ಸಮಾಜ ಕಟ್ಟುವಂತ ಕೆಲಸ. ಹೌದೌದು. ಅಂದ್ರೆ ಪ್ರಶ್ನೆ ಎತ್ತೋದಾಗಿರ್ಬಹುದು, ಅಥವಾ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು ಅನ್ನೋ ಯೋಚನೆನ ಪ್ರೇಕ್ಷಕರಲ್ಲಿ ಮೂಡಿಸುವಂತದ್ದು ಇರ್ಬೋದು. ಸೊ ಈ ತರದ ಕೆಲಸಗಳ ಆಗೋದ್ರಿಂದ ರಂಗಭೂಮಿ ಒಂದು ಚಳುವಳಿಯ ರೀತಿಯಲ್ಲಿ, ಚಳುವಳಿ ಅಂದ ತಕ್ಷಣನೇ ಯಾವುದೋ ಒಂದು ಇಸಮ್ಗೆ ಸಂಬಂಧಪಟ್ಟ ಚಳುವಳಿ ಅಷ್ಟೇ ಆಗದೆ, ಅದು ಬೇಕು. ಅದ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಅದು ಬೇಕು. ಆದ್ರೆ ಅದಾಗದೆ ಒಟ್ಟಾರೆಯಾಗಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಯೋಚನೆ ಹಚ್ಚುವಂತ, ಅಥವಾ ಅವರಿಗೆ ಮನೋರಂಜನೆ ನೀಡ್ತಾನೆ ಮನೋರಂಜನೆ ಇಲ್ಲದೆ ಇಲ್ಲ, ಮನೋರಂಜನೆ ನೀಡ್ತಾನೆ ಅವ್ರಿಗೆ ಯೋಚನೆ ಹಚ್ಚುವಂತ ಕೆಲಸಗಳು ಮಾಡಕ್ ಸಾಧ್ಯ ಇರೋದು ರಂಗಭೂಮಿ. ಈಗ ರಂಗಭೂಮಿಯ ಕೊಡುಗೆ ಅಂತ ನೀವು ಹೇಳಿದ ತಕ್ಷಣ ನಟರು ಬರ್ತಾರೆ, ನಿರ್ದೇಶಕರು ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಪ್ರೇಕ್ಷಕರು ಬರ್ತಾರೆ ಅನ್ನೋದು ಎಲ್ರ ಕಣ್ಣಿಗೂ ಕಾಣುವಂಥದ್ದು. ಆದ್ರೆ ಅದಕ್ಕೂ ಮೀರಿದ ಒಂದು ಕೆಲಸನ ರಂಗಭೂಮಿ ನಿರಂತರವಾಗಿ ಮಾಡ್ತಾ ಬಂದಿದೆ. ಅದಕ್ಕೆ ಹೆಚ್ಚು ಬ್ಯಾನ್ ಆಗಿರೋದು ರಂಗಭೂಮಿನೇ. ನೀವು ಜಗತ್ತಿನ ಇತಿಹಾಸದಲ್ಲಿ ತಗೊಂಡ್ರೆ ಯಾವ್ದಪ್ಪ ಹೆಚ್ಚು ಬ್ಯಾನ್ ಆಗಿರೋದು? ಡ್ರಗ್ಸ್ ಅಲ್ಲ, ಸಿಗರೇಟ್ ಅಲ್ಲ, ಮದ್ಯ ಅಲ್ಲ, ರಂಗಭೂಮಿನೇ. ಯಾಕೆ ಅಂದ್ರೆ ಅದು ಅಷ್ಟು ಶಕ್ತಿಯುತವಾದ ಮಾಧ್ಯಮ. ಸೊ ಹಂಗಾಗಿ ರಂಗಭೂಮಿಯ ಕೊಡುಗೆ ಅಪಾರ. ಅದು ತುಂಬಾ, ಒಬ್ಬ ITBT ಹೋಗೋವನ್ಗೆ ಎಲ್ಲೋ ಒಂದ್ ಕಡೆ ಅವನಿಗೆ ಇಲ್ಲಿ ಅವ್ರು ಬರ್ತಾರೆ, ಸಾಫ್ಟ್ ಸ್ಕಿಲ್ ಕಲಿಬೇಕು ಅಂತ ಬರ್ತಾರೆ, ನನ್ ಭಾಷೆ ಚೆನ್ನಾಗಾಗ್ಬೇಕು, ನನ್ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಾಗ್ಬೇಕು ಅಂತ. ಬಟ್ ನಾಟಕ ಮಾಡ್ತಾ ಮಾಡ್ತಾ ಇಡೀ ಸಮಾಜದ ಬಗ್ಗೆ, ಒಂದು ನಮ್ಮ ದೇಶದ ಬಗ್ಗೆ, ಅಥವಾ ನಮ್ಮ ಸುತ್ತಮುತ್ತಲೇ ಇರುವಂತವ್ರ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ಎಲ್ಲವನ್ನು ಕಲಿತಾ ಹೋಗ್ತಾರೆ. ಅಂದ್ರೆ ಆ ತರ ಒಬ್ಬ ಮನುಷ್ಯನನ್ನ ಆರ್ದ್ರ ಮಾಡುವಂತ ಕೆಲಸ ರಂಗಭೂಮಿ ಮಾಡುತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ಅದೇ ರಂಗಭೂಮಿಯ ದೊಡ್ಡ ಕೊಡುಗೆ. ಒಂದು ದನಿಯಾಗಿ, ಯಾರಿಗೆ ದನಿ ಇಲ್ವೋ ಅವರಿಗೆ ದನಿಯಾಗುವಂತಹ, ಅಥವಾ ಯಾರು ಒಂಥರ ತಮ್ಮದೇ ಆದ ಕೋಟೆಗಳಲ್ಲಿ ಬೆಚ್ಚಗಿದಾರೋ, ನೆಮ್ಮದಿಯಾಗಿದಾರೋ ಅವ್ರನ್ನ ಹೊರಗಡೆ ಎಳೆದು ಈ ಹೊರಗಡೆ ನೋಡ್ರಪ್ಪ ಈ ತರ ಇದೆ ಅಂತ ತೋರ್ಸೋ ಅಂತ, ಜೀವನಕ್ಕೆ ಕನ್ನಡಿ ಹಿಡಿಯುವಂತ ಕೆಲಸ ರಂಗಭೂಮಿ ಮಾಡುತ್ತೆ. ಐ ಥಿಂಕ್ ರಂಗಭೂಮಿ ದೊಡ್ಡ ಕೊಡುಗೆ ಅದೇ ಅಂತ ನಾನು ಭಾವಿಸ್ತೀನಿ. ಸರ್, ರಂಗಭೂಮಿಗೆ ನಿಮ್ಮ ಕೊಡುಗೆ ಅಥವಾ ನಿಮ್ಮ ಫ್ಯಾಮಿಲಿ ಕೊಡುಗೆ ತುಂಬಾ ಇದೆ. ಮುಂದೆ ನಿಮ್ ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಇದೆಯಾ? ಆಕ್ಚುಲಿ ನಂಗೆ ಬಹಳ ಇಷ್ಟ ಒಂದು ತಿರುಗಾಟ ತರ ಮಾಡ್ಬೇಕು, ಬೇರೆ ಬೇರೆ ರಿಪೀಟ್ ಶೋಗಳಾಗ್ಬೇಕು ಅಂತ. ಅಫ್ಕೋರ್ಸ್ ಅದಲ್ಲದೆ ನಮ್ದೇ ಆದ ಒಂದು ಸ್ಥಳ, ಒಂದು ಚಂದದ ಒಂದು ರಂಗಮಂದಿರ ಆಗ್ಬೇಕು ಅನ್ನೋದು ಇದೆ.
ಆಮೇಲೆ ಅದಕ್ಕಿಂತ ದೊಡ್ಡ ಕನಸು ಏನು ಅಂತಂದ್ರೆ ರಂಗಭೂಮಿ. ಈಗ ನೋಡಿ, ನಾನು ಚಿಕ್ಕಂದಿನಿಂದ ನನ್ನ ಬಾಲ್ಯದ ಎಲ್ಲ ವಿವರಿಸಿದ್ದೀನಿ. ಆ ಸಂಸ್ಕೃತಿ ಮತ್ತು ಅದೊಂದು ನನಗೆ ನೀಡಿರೋ ಗಟ್ಟಿ ನೆಲೆ ಎಷ್ಟೋ ಜನ ಯುವಕರಿಗೆ, ಮಕ್ಕಳಿಗೆ ಇವತ್ತಿಲ್ಲ. ಅದನ್ನ ಅವರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಸೊ ಅದೇ ಐ ಥಿಂಕ್ ನನ್ನ ದೊಡ್ಡ ಕನಸು. ಅದರ ಭಾಗವಾಗಿ ನಾನು ವಿಜಯನಗರ ಬಿಂಬದಲ್ಲಿ ಅಥವಾ ನಮ್ಮದೇ ರಂಗಪ್ರಯೋಗ ಶಾಲೆ ಅಂತ ಒಂದು ಮಾಡ್ಕೊಂಡಿದೀವಿ. ಅಲ್ಲಿ RR ನಗರದಲ್ಲಿ ಸಹ ನಾವು ಮಾಡ್ತೀವಿ. ಸೊ ಅಲ್ಲಿ ಇದನ್ನೇ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ. ನಾವು 1000 ಮೈಲಿ ನಡೆಯೋ ಅಂತ ನಡಿಗೆನು ಮೊದಲನೇ ಒಂದೇ ಹೆಜ್ಜೆಯಿಂದ, ಸೊ ಎಲ್ಲೋ ಒಂದ್ ಕಡೆ ಒಂದ್ ಹೆಜ್ಜೆ ನಮ್ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡ್ ಬಂದಿರೋ ಈ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಐ ಥಿಂಕ್ ಅದೇ ನನ್ನ ಕನಸು ಅಂತ ಹೇಳ್ಬೋದು. ನನ್ನ ಕನಸು ಏನು ಅಂತಂದ್ರೆ, ಈಗ ನಮ್ಮಲ್ಲಿರುವ ಒಂದು ಯಾಕಂದ್ರೆ ನಮ್ಮ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ನೆಲ ಕಚ್ಚುವಂತ ಸಂಸ್ಕೃತಿ ಇರ್ಬೋದು, ಅಥವಾ ನಮ್ಮತನ ಇರ್ಬೋದು. ನಮ್ಮತನವನ್ನ ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಆಗ್ಬೇಕು. ಸೊ ಅದನ್ನ ಉಳಿಸೋದು ಅಥವಾ ಅದನ್ನ ಬೆಳೆಸೋದು ಹೇಗೆ ಗೊತ್ತಿಲ್ಲ ನನಗೆ. ಆದ್ರೆ ಈ ರಂಗಭೂಮಿಯ ಮುಖಾಂತರ ಆ ತರದ ಕೆಲಸಗಳನ್ನ ಮಾಡ್ಬೇಕು ಅನ್ನೋದೇ ನನ್ನ ಕನಸು ಅಂತ ಹೇಳು. ಸರ್, ಈಗ ಮುಂದೆ ಬರುವಂತ ಹೊಸಬ್ರು ರಂಗಭೂಮಿ ಕಲಿಯಕ್ಕೆ ಅಂತ ಬರ್ತಾರಲ್ಲ, ಅವ್ರಿಗೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಸ್ನೇಹಿತರೆ, ರಂಗಭೂಮಿ ಅನ್ನೋದು ಒಂದು ತಾಯಿ ಇದ್ದ ಹಾಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇವತ್ತು ಎಲ್ಲರಿಗೂ ಏನಾಗಿದೆ ಅಂತಂದ್ರೆ, ಮೊಬೈಲ್ ಬಂದ್ಮೇಲೆ ರೀಲ್ಸ್ ಎಲ್ಲರಿಗೂ 30 ಸೆಕೆಂಡ್ ಮೇಲೆ ಯಾರಿಗೂ ಯೋಚನೆ ಅಥವಾ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ, ಫೋಕಸ್ಸೇ ಇಲ್ಲ. ಸೊ ಅದನ್ನ ಬಿಟ್ಟು ರಂಗಭೂಮಿಗೆ ನೀವು ಬಂದ್ರೆ 1 ಅವರ್ ಕೂತ್ಕೊಂಡು ನಾಟಕ ನೋಡೋದು. ನನ್ನ ಫ್ರೆಂಡ್ ಯಾರೋ ಒಬ್ರು ಮೊನ್ನೆ ಹೇಳ್ತಿದ್ರು, 1 ಅವರ್ ನಾಟಕ ಮಾಡ್ತೀರಾ, ನೋಡ್ಕೊಳ್ದೆ ಮಾಡ್ತೀರಾ ಅಂತೆಲ್ಲ. ನಾವು 30 ಸೆಕೆಂಡ್ ರೀಲ್ ಮಾಡಕ್ಕೆ ಒದ್ದಾಡೋಗ್ಬಿಡ್ತೀವಿ, ನೀವು 1 ಅವರ್ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಸರ್, ಆ ತರದ ಒಂದು ಗಟ್ಟಿ ನೆಲೆ ರಂಗಭೂಮಿ ಇದೆ ಅಂತ. ಸೊ ಹಾಗಾಗಿ ಸ್ನೇಹಿತರೆ, ಎಲ್ಲೋ ಒಂದ್ ಕಡೆ ಯಾವ್ದೋ ಕಾಂತಾರ ಹಿಟ್ ಆಗೋಯ್ತು ಅಂದ ತಕ್ಷಣ ನಾನು ನೆಕ್ಸ್ಟ್ ರಿಷಬ್ ಶೆಟ್ಟಿ ಆಗ್ಬಿಡ್ತೀನಿ ಅಂತ ಹೋಗೋದಾಗ್ಲಿ, ಅಥವಾ ತಪ್ಪು ಅಂತ ನಾನು ಹೇಳಲ್ಲ, ಪ್ರಯತ್ನ ಪಡೋದ್ರಲ್ಲಿ ತಪ್ಪೇ ಇಲ್ಲ. ಆದ್ರೆ ಬೇರು ಗಟ್ಟಿಯಾಗಿರದೆ ನಾವು ಇನ್ನೇನೋ ಮಾಡ್ಬಿಡ್ತೀವಿ, ಸಾಧಿಸ್ತೀವಿ ಅಂತ ಹೊರಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ನಮಗ್ ಬರೀ ಇವತ್ತು ಮೇರು ಸ್ಥಾನದಲ್ಲಿರೋ ನಟರು, ನಾಯಕ ನಟರು, ಅವ್ರನ್ನ ನೋಡಿ ಅವ್ರ ತರ ಆಗ್ಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಬಟ್ ಅವ್ರ ಅಲ್ಲಿ ತಲುಪೋದಿಕ್ಕೆ ಎಷ್ಟು ಸೈಕಲ್ ಹೊಡೆದ್ರು, ಎಷ್ಟು ಕಷ್ಟಪಟ್ರು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ರೀತಿ. ಆದ್ರೆ ಇವತ್ತೇನಾಗಿದೆ, ಈ ರೀಲ್ಸ್ ಬಂದಿರೋದ್ರೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಇವಾಗ ನನಗೆ ಇದು ಬೇಕು, ನಗು ಬೇಕು, ನನಗೆ ಯಾವ್ದಿದೆ ರೀಲು, ಚೆನ್ನಾಗಿದೆ, ನಗ್ಬಿಟ್ಟೆ. ಸೊ ಈ ತರದ ನಾವು ಭಾವನೆಗಳನ್ನೆಲ್ಲೋ ಕಳ್ಕೊತಾ ಇದೀವಿ ಅನ್ನೋ ಭಾವನೆ ಇದೆ. ಸೊ ಅದನ್ನೆಲ್ಲ ಬಿಟ್ಟು ರಂಗಭೂಮಿಯಲ್ಲಿ ಒಂದು ಎಕ್ಸ್ಪ್ಲೋರೇಷನ್, ಒಂಥರ ಆ ಎಕ್ಸ್ಪ್ಲೋರೇಷನ್ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮನ್ನ ಕಟ್ಕೋತಾ ನಮ್ಮ ಸುತ್ತಮುತ್ತಲಿರೋರ್ನ, ನಮ್ಮ ಸಮಾಜವನ್ನ, ನಮ್ಮ ದೇಶವನ್ನೇ ಕಟ್ಟೋದಕ್ಕೆ ಸಾಧ್ಯ ಇದೆ. ಸೊ ಆ ತರದ ಒಂದು ಇದಾಗಿರೋದ್ರಿಂದ ಯುವಕರೇ, ನಾನು ಹೇಳೋದಿಷ್ಟೇ, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಅಂದ್ರೆ ತಕ್ಷಣಕ್ಕೆ ಸಿಗುವ ಕ್ಷಣಿಕವಾದ ಒಂದು ಫೇಮ್ ಆಗ್ಬೋದು ಅಥವಾ ದುಡ್ಡಾಗ್ಬೋದು, ಅದ್ರ ಹಿಂದೆ ಬೀಳದೆ ನಿರಂತರವಾಗಿ ನನ್ನನ್ನ ನಾನು ಹೇಗೆ ಇನ್ನೂ ಉತ್ತಮಗೊಳಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಗಮನ ಹರಿಸೋದು ಒಳ್ಳೇದು ಅಂತ ನನ್ನ ಸಣ್ಣ ಕಿವಿ ಮಾತು ಅಷ್ಟೇ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಸಂದೇಶ ಕೊಟ್ರಿ ನಮ್ಮ ಬರುವಂತ ಯುವಕರಿಗೆ. ನಮ್ ಜೊತೆ ಇಷ್ಟೊತ್ತಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮ್ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಅಯ್ಯೋ, ಇದೆಲ್ಲ ಏನ್ರಿ? ಪುಟ್ಟ ಕಾಣಿಕೆ. ಥ್ಯಾಂಕ್ ಯು.